ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ ಈ ವಾರದಲ್ಲಿ 17,400 ಲೆವೆಲ್ ಹತ್ರ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿಯ ಪಾಸಿಟಿವ್ ಮೊಮೆಂಟಮ್ ಈ ವಾರ ಕೂಡ ಕಂಟಿನ್ಯೂ ಆಗಿದ್ದು ಕಾಣಿಸ್ತು. ಶುಕ್ರವಾರ ನಮಗೆ ಸ್ವಲ್ಪ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು, ಒಂದು ಫ್ಲಾಟ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದು. ಬಟ್ ನಿಫ್ಟಿ 17,500 ಲೆವೆಲ್ನ ಮೇಲೆ ಕ್ಲೋಸ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಆ ಒಂದು ಝೋನ್ ನಿಫ್ಟಿಗೆ ಈಗಲೂ ಕೂಡ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಬಟ್ ಇಲ್ಲಿ ಪಾಸಿಟಿವ್ ನ್ಯೂಸ್ ಅಂದ್ರೆ 17,200 ಲೆವೆಲ್ನ ಕೆಳಗಡೆ ಕೂಡ ನಿಫ್ಟಿ ಹೋಗೋದು ಕಾಣಿಸ್ಲಿಲ್ಲ. RSI ಅನ್ನ ಗಮನಿಸಿದಾಗ 70ರ RSI ನಮಗೆ ನೋಡೋದಕ್ಕೆ ಸಿಗುತ್ತೆ. 70ರ RSI ಅಂದಾಗ ಮಾರ್ಕೆಟ್ ಒಂದು ಓವರ್ ಬಾಟ್ ಝೋನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಸೊ ಓವರ್ ಬಾಟ್ ಝೋನ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಿದ್ದಾಗ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ಸ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಬಟ್ ಇಲ್ಲಿ ಮಾರ್ಕೆಟ್ ನಲ್ಲಿ ಬೈಯಿಂಗ್ ಸ್ಟ್ರಾಂಗ್ ಆಗಿದೆ. ಎಷ್ಟೇ ಒಂದು ಸೆಲ್ಲಿಂಗ್ ಬಂದರೂ ಕೂಡ FIIs ರೆಗ್ಯುಲರ್ ಆಗಿ ಬೈಯಿಂಗ್ ಅನ್ನ ಮಾಡ್ತಿರೋದ್ರಿಂದ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. MACD ಕೂಡ ಒಂದು ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಿದೆ. ಯಾವುದೇ ರೀತಿಯ ಒಂದು ನೆಗೆಟಿವ್ ಡೈವರ್ಜೆನ್ಸ್ MACD ಯಲ್ಲೂ ಕೂಡ ಕಾಣಿಸ್ತಿಲ್ಲ. ಸೊ ಓವರ್ ಆಲ್ ಟೆಕ್ನಿಕಲಿ ಗಮನಿಸಿದಾಗ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಶುಕ್ರವಾರ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಡೋಜಿ ರೀತಿಯ ಒಂದು ಆಕಾರದ ಕ್ಯಾಂಡಲ್ ಫಾರ್ಮ್ ಆದಾಗ ಮಾರ್ಕೆಟ್ ಯಾವುದೇ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ಬೋದು. ಸೊ ಇಲ್ಲಿಂದ ಮಾರ್ಕೆಟ್ ನ ಮೊಮೆಂಟಮ್ ಕಂಟಿನ್ಯೂ ಕೂಡ ಆಗ್ಬೋದು, ಅಥವಾ ಇಲ್ಲಿಂದ ಸ್ವಲ್ಪ ಕರೆಕ್ಷನ್ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಮುಂದಿನ ವಾರ ಮಾರ್ಕೆಟ್ ಯಾವ ರೀತಿಯಲ್ಲಿ ಇರುತ್ತೆ, ಎಸ್ಪೆಷಲಿ ನಿಫ್ಟಿ ಯಾವ ರೀತಿಯಲ್ಲಿ ಇರುತ್ತೆ ಅಂದಾಗ 17,500 ಈಗಲೂ ಕೂಡ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಆ ಒಂದು ಲೆವೆಲ್ ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ರೆ ಖಂಡಿತವಾಗ್ಲೂ 17,800 ಇಂದ 18,000 ನಿಫ್ಟಿ ಹೋಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ನಾವು ಡೌನ್ ಸೈಡ್ ಅಲ್ಲಿ ಗಮನಿಸಿದಾಗ 17,150 ರಿಂದ 17,200 ಝೋನ್ ಅಲ್ಲಿ ನಿಫ್ಟಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಇರೋದು ಕಾಣಿಸ್ತಿದೆ. ಈ ಒಂದು ಲೆವೆಲ್ ನಿಂದ ನಿಫ್ಟಿ ಬೌನ್ಸ್ ಬ್ಯಾಕ್ ಆಗ್ತಿದೆ. ಸೊ ಈ ಒಂದು ಲೆವೆಲ್ಸ್ ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿರೋವರೆಗೂ ಖಂಡಿತವಾಗ್ಲೂ ಒಂದು ಬುಲ್ಲಿಶ್ ಮೊಮೆಂಟಮ್ ಅನ್ನ ನಾವು ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಮುಂದಿನ ವಾರದ ಕೀ ಈವೆಂಟ್ಸ್ ಗಳನ್ನ ನಾವು ಗಮನಿಸಿದಾಗ ಭಾರತದ ಇನ್ಫ್ಲೇಷನ್ ಡೇಟಾ ನಮಗೆ ನೋಡೋದಕ್ಕೆ ಸಿಗುತ್ತೆ. ಶುಕ್ರವಾರ ಇನ್ಫ್ಲೇಷನ್ ಡೇಟಾ ಬರ್ಬೋದು. ಏಪ್ರಿಲ್ ತಿಂಗಳಲ್ಲಿ 7.8% ನ ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಹಾಗೆ ನಾವು ಜೂನ್ ತಿಂಗಳಲ್ಲಿ ಇನ್ಫ್ಲೇಷನ್ ಡೇಟಾ ಗಮನಿಸಿದಾಗ 7% ನ ಇನ್ಫ್ಲೇಷನ್ ಕಾಣಿಸಿತ್ತು. ಸೊ ಜುಲೈನಲ್ಲಿ ನಮಗೆ ಇನ್ಫ್ಲೇಷನ್ 6% ಗಿಂತ ಕೆಳಗಡೆ ಬರ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಫುಡ್ ಪ್ರೈಸಸ್ ಕಮ್ಮಿ ಆಗಿತ್ತು, ಹಾಗೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಕೂಡ ಕಮ್ಮಿ ಇದ್ದಿದ್ರಿಂದ ಇನ್ಫ್ಲೇಷನ್ ಕಮ್ಮಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಬಟ್ RBI ತಮ್ಮ ಮಾನಿಟರಿ ಪಾಲಿಸಿ ಮೀಟಿಂಗ್ ನಲ್ಲಿ 2023ರ ಫೈನಾನ್ಷಿಯಲ್ ಇಯರ್ ನಲ್ಲಿ 6.7% ನಷ್ಟು ಇನ್ಫ್ಲೇಷನ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. 6% ಗಿಂತ ಕಮ್ಮಿಯ ಒಂದು ಇನ್ಫ್ಲೇಷನ್ ಹಣದುಬ್ಬರ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಮಾರ್ಕೆಟ್ಗೆ ಅದು ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಯಾಕೆ ಅಂದಾಗ US ಯುರೋಪ್ ಅಲ್ಲಿ ನಾವು ಗಮನಿಸಿದಾಗ ಇನ್ಫ್ಲೇಷನ್ 8 ರಿಂದ 9% ನಷ್ಟು ನೋಡೋದಕ್ಕೆ ಸಿಗುತ್ತೆ. ಜುಲೈ ತಿಂಗಳ US ನ ಇನ್ಫ್ಲೇಷನ್ ಡೇಟಾ ಕೂಡ ಇದೇ ವಾರದಲ್ಲಿ ನೋಡೋದಕ್ಕೆ ಸಿಗುತ್ತೆ. 8.6 ರಿಂದ 9% ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅನ್ನೋದು ಅನಲಿಸ್ಟ್ ಗಳ ಪ್ರಿಡಿಕ್ಷನ್ ಆಗಿದೆ. ಹಾಗೆ ಇನ್ನೊಂದು ಪಾಸಿಟಿವ್ ಸೆಂಟಿಮೆಂಟ್ ಆಲ್ರೆಡಿ ನಾನು ಹೇಳಿದೆ, FIIs ಬೈಯಿಂಗ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಈ ವಾರದಲ್ಲಿ ಕಂಟಿನ್ಯೂಸ್ ಆಗಿ FIIs ಕಡೆಯಿಂದ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 7,000 ಕೋಟಿ ಅಮೌಂಟ್ ನಷ್ಟು ಶೇರ್ ಗಳನ್ನ FIIs ಓವರ್ ಆಲ್ ಆಗಿ ಬೈ ಮಾಡ್ಕೊಂಡಿದ್ದಾರೆ. ಈ ಒಂದು ವಾರದಲ್ಲಿ 5 ದಿನ FIIs ಬೈಯಿಂಗ್ ಅನ್ನ ಮಾಡಿದ್ರು. ಗುರುವಾರ ಶುಕ್ರವಾರ ಮಾರ್ಕೆಟ್ ನಲ್ಲಿ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ FIIs ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ಬರ್ತಿರೋದು ಕಾಣಿಸ್ತಿದೆ. DIIs ಇನ್ನೊಂದು ಕಡೆ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಬುಧವಾರ ಗುರುವಾರ ಶುಕ್ರವಾರ DIIs ಕಡೆಯಿಂದ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಒಂದು ವಾರದಲ್ಲಿ DIIs 1,765 ಕೋಟಿ ಅಮೌಂಟ್ ನ ಶೇರ್ ಗಳನ್ನ ಸೆಲ್ ಮಾಡಿದ್ದಾರೆ. ಎಲ್ಲಿವರೆಗೂ FIIs ನ ಬೈಯಿಂಗ್ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಸಸ್ಟೈನ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ಮುಂದಿನ ವಾರ ಕೆಲವೊಂದಿಷ್ಟು ಮೇಜರ್ ಕಂಪನಿಗಳು ತಮ್ಮ Q1 ರಿಸಲ್ಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಮೇಜರ್ ಆಗಿ LIC, ಭಾರತಿ ಏರ್ಟೆಲ್, ಪತಂಜಲಿ ಫುಡ್ಸ್ ಹಾಗೆ ಹೀರೋ ಮೋಟೋಕಾರ್ಪ್ ನ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಆಲ್ರೆಡಿ ಮೆಜಾರಿಟಿ ಆಫ್ ನಿಫ್ಟಿ 500 ಕಂಪನೀಸ್ಗಳು ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ರೆವೆನ್ಯೂ ಗ್ರೋತ್ ಅನ್ನು ನಾವು ನೋಡಿದಾಗ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ಸ್ ನಮಗೆ ಎಲ್ಲ ಕಂಪನಿಗಳಿಂದ ನೋಡೋದಕ್ಕೆ ಸಿಕ್ಕಿದೆ. ಕೆಲವೊಂದಿಷ್ಟು ಕಂಪನಿಗಳ ಪ್ರಾಫಿಟ್ ನಲ್ಲಿ ಫಾಲ್ ಬಂದಿದೆ. ಏನಕ್ಕೆಂದ್ರೆ ಅವರ ಇನ್ಪುಟ್ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿದ್ರಿಂದ ಪ್ರಾಫಿಟ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಸೊ ಆ ರೀತಿಯ ಒಂದು ಡಿಕ್ಲೈನ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇತ್ತು. ಸೊ ಮಾರ್ಕೆಟ್ಗೆ ಒಂದು ಮೇಜರ್ ಈವೆಂಟ್ ಚೈನಾ ಮತ್ತೆ ತೈವಾನ್ ನಡುವೆ ನಡೀತಿರುವಂತಹ ಒಂದು ಟೆನ್ಷನ್. ಸೊ ಆಲ್ರೆಡಿ ನೇವಿ ಆಗಿರ್ಬೋದು, ಏರ್ಕ್ರಾಫ್ಟ್ಸ್ ಆಗಿರ್ಬೋದು ಮೀಡಿಯನ್ ಲೈನ್ ಹತ್ರನೇ ಇದಾವೆ. ಅಂದ್ರೆ ಬಾರ್ಡರ್ ಲೈನ್ ಏನಿದೆ ಆ ಒಂದು ಲೈನ್ ಹತ್ರನೇ ತೈವಾನ್ ಮತ್ತೆ ಚೈನೀಸ್ ಆರ್ಮಿ ಸರೌಂಡ್ ಆಗಿದ್ದಾರೆ. ಸೊ ಇದೊಂದು ಸ್ವಲ್ಪ ಮಾರ್ಕೆಟ್ಗೆ ನೆಗೆಟಿವ್ ಆಗುವಂತ ಸಾಧ್ಯತೆ ಇರುತ್ತೆ. ತೈವಾನ್ ಅತಿ ಹೆಚ್ಚಿನ ಒಂದು ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ತಾರೆ. TSMC ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಈ ಒಂದು ಕಂಪನಿ 51% ನಷ್ಟು ಟೋಟಲ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಾರೆ. ಸೊ ಓವರ್ ಆಲ್ ವರ್ಲ್ಡ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಸೊ ನೆಕ್ಸ್ಟ್ ನಮಗೆ ಕಾಣಿಸೋದು ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್. ಸೊ ನೋಡಬಹುದು ತೈವಾನ್ ನ ಮೇಲೆ ಸೆಮಿಕಂಡಕ್ಟರ್ ಗೆ ಎಷ್ಟೊಂದು ಡಿಪೆಂಡೆನ್ಸಿ ಇದೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಆಟೋ ಕಂಪನಿಗಳಿಗೂ ಕೂಡ ಸೆಮಿಕಂಡಕ್ಟರ್ ಶಾರ್ಟೇಜ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಕೇವಲ ಆಟೋ ಸೆಕ್ಟರ್ ನ ಕಂಪನೀಸ್ ಅಷ್ಟೇ ಅಲ್ಲ, ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಓವರ್ ಆಲ್ ಎಲ್ಲಾ ಕಂಪನಿಗಳಿಗೂ ಕೂಡ ಪ್ರಾಬ್ಲಮ್ಸ್ ಬರುವಂತ ಸಾಧ್ಯತೆ ಇರುತ್ತೆ.
ಸೊ ಕೇವಲ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಒಂದೇ ಅಲ್ಲ, ಚೈನಾದ ಮೇಲೆ ತುಂಬಾ ಡಿಪೆಂಡೆನ್ಸಿ ಇದೆ. ಸ್ಟೀಲ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲ ಕೂಡ ಚೈನಾ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾವೆ. ಆ ಒಂದು ಕಾರಣದಿಂದ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಬಂದೇ ಬರುತ್ತೆ. ಶುಕ್ರವಾರ ಡೌ ಜೋನ್ಸ್ ಅಮೆರಿಕನ್ ಮಾರ್ಕೆಟ್ಸ್ನಲ್ಲೂ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮಾರ್ಕೆಟ್ ಆ ಒಂದು ಲೆವೆಲ್ಸ್ನಿಂದ ರಿಕವರ್ ಆಗಿದೆ. 32,550 ಲೆವೆಲ್ ಹತ್ರ ಡೌ ಜೋನ್ಸ್ ಟ್ರೇಡ್ ಆಗ್ತಿತ್ತು. ಬಟ್ ರಿಕವರ್ ಆಗಿ 32,800 ಹತ್ರ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ತುಂಬಾ ಅನಲಿಸ್ಟ್ಗಳು ಅಮೆರಿಕನ್ ಮಾರ್ಕೆಟ್ನಲ್ಲಿ ಏನು ರ್ಯಾಲಿ ಕಾಣಿಸ್ತಿದೆ ಅದು ಒಂದು ಬಿಯರ್ ಮಾರ್ಕೆಟ್ ರ್ಯಾಲಿ ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಏನಕ್ಕೆಂದ್ರೆ ರಿಸೆಷನ್ನ ಭಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ ಇಂಗ್ಲೆಂಡ್ನಲ್ಲಿ ರಿಸೆಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಅಮೆರಿಕದಲ್ಲೂ ಕೂಡ 2023ರ ವರ್ಷದಲ್ಲಿ ರಿಸೆಷನ್ಸ್ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಫೆಡ್ ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಿದ್ದಾರೆ. ಬಟ್ ರಿಸೆಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ಬೋದು. ಬಟ್ ಅಷ್ಟೆಲ್ಲ ಬ್ಯಾಡ್ ನ್ಯೂಸ್ ಇದ್ರೂ ಕೂಡ ಮಾರ್ಕೆಟ್ ನಲ್ಲಿ ರ್ಯಾಲಿ ಕಾಣಿಸ್ತಿದೆ. ಎಸ್ಪೆಷಲಿ US ನ ಮಾರ್ಕೆಟ್ಸ್ ನಲ್ಲಿ ಅದೊಂದು ಬಿಯರ್ ಮಾರ್ಕೆಟ್ ರ್ಯಾಲಿ ಅನ್ನೋದು ಅನಲಿಸ್ಟ್ ಗಳ ಪ್ರಿಡಿಕ್ಷನ್ ಆಗಿದೆ. US ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಬಂದ್ರೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಇದನ್ನ ಕೂಡ ನಾವು ಗಮನದಲ್ಲಿ ಇಡಬೇಕಾಗುತ್ತೆ. US ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಬಂದ್ರೆ ಇಂಡಿಯನ್ ಮಾರ್ಕೆಟ್ ನ ಮೇಲೆ ಕೂಡ ಅದರ ಒಂದು ಎಫೆಕ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ವೀಕೆಂಡ್ ಅಲ್ಲಿ ಕೆಲವೊಂದಿಷ್ಟು ಕಂಪನಿಗಳು ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. SBI ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 6,000 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇಲ್ಲಿ ಬ್ರೋಕರೇಜ್ ಗಳು 7,500 ಕೋಟಿಯಷ್ಟು ಪ್ರಾಫಿಟ್ಸ್ ಬರ್ಬೋದು ಅನ್ನುವಂತ ಒಂದು ಎಸ್ಟಿಮೇಷನ್ ಅನ್ನ ಮಾಡಿದ್ರು. ಬಟ್ SBI ಆ ಒಂದು ಎಸ್ಟಿಮೇಷನ್ ಅನ್ನ ರೀಚ್ ಮಾಡಿಲ್ಲ. ಇವರ ರೆವೆನ್ಯೂ ಅನ್ನು ಅಬ್ಸರ್ವ್ ಮಾಡಬಹುದು. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಂಟ್ರೆಸ್ಟ್ ಇನ್ಕಮ್ ಗಮನಿಸಿದಾಗ ಇಂಟ್ರೆಸ್ಟ್ ಇನ್ಕಮ್ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ಅದರ್ ಇನ್ಕಮ್ ಸೆಕ್ಷನ್ ಅನ್ನ ಗಮನಿಸಿ. ಕಳೆದ ಕ್ವಾರ್ಟರ್ ನಲ್ಲಿ 11,880 ಕೋಟಿಯ ಅದರ್ ಇನ್ಕಮ್ಸ್ ಡಿಕ್ಲೇರ್ ಆಗಿದೆ. ಈ ಒಂದು ಕ್ವಾರ್ಟರ್ ನಲ್ಲಿ ಅದರ್ ಇನ್ಕಮ್ಸ್ ನಮಗೆ ಕೇವಲ 2,300 ಕೋಟಿ ಮಾತ್ರ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ಒಂದು ಸೆಕ್ಷನ್ ನಲ್ಲಿ SBIಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದ್ರಿಂದ ಒಳ್ಳೆ ಒಂದು ಇಂಟ್ರೆಸ್ಟ್ ಇನ್ಕಮ್ ಅನ್ನು ಇವರು ಜನರೇಟ್ ಮಾಡಿದ್ದಾರೆ. ಬಟ್ ಅದರ್ ಇನ್ಕಮ್ಸ್ ಕಮ್ಮಿ ಆಗಿದ್ರಿಂದ ಪ್ರಾಫಿಟ್ ನ ಮೇಲೆ ಸ್ವಲ್ಪ ಹೊಡೆತ ಬೀಳ್ತಿರೋದು ಕಾಣಿಸ್ತಿದೆ. 6,068 ಕೋಟಿಯ ಪ್ರಾಫಿಟ್ಸ್ ಅನ್ನ ಈ ಒಂದು ಕ್ವಾರ್ಟರ್ ನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಅವರ ಪ್ರಾಫಿಟ್ಸ್ 9,100 ಕೋಟಿಯಷ್ಟು ಇತ್ತು. ಸೊ ಡಿಫರೆನ್ಸ್ ಅನ್ನ ನೀವೇ ಗಮನಿಸಬಹುದು. ಈ ಒಂದು ಕ್ವಾರ್ಟರ್ ನಲ್ಲಿ 7,500 ಕೋಟಿಯ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ SBI ಆ ಒಂದು ಎಸ್ಟಿಮೇಷನ್ಸ್ ಅನ್ನ ರೀಚ್ ಮಾಡಿಲ್ಲ. 2021ರ ಜೂನ್ ನಲ್ಲಿ ಅವರ ಪ್ರಾಫಿಟ್ಸ್ 6,500 ಕೋಟಿಯಷ್ಟು ಇತ್ತು. ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳ ರಿಸಲ್ಟ್ ಅನ್ನು ಅನಲೈಸ್ ಮಾಡುವಾಗ NPA ಗಳನ್ನ ಗಮನಿಸಬೇಕಾಗುತ್ತೆ. ಈ ಒಂದು ಕ್ವಾರ್ಟರ್ ನಲ್ಲಿ 1% ನ NPA ಡಿಕ್ಲೇರ್ ಆಗಿದೆ. ಮಾರ್ಚ್ 2022ರಲ್ಲಿ 1.02% ನಷ್ಟು NPA ಇತ್ತು. ಸೊ ಆಲ್ಮೋಸ್ಟ್ ಸೇಮ್ NPS ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಜೂನ್ 2021ರಲ್ಲಿ NPS ತುಂಬಾನೇ ಜಾಸ್ತಿ ಇತ್ತು. 1.77% ನ NPA ಅನ್ನ SBI ಡಿಕ್ಲೇರ್ ಮಾಡಿದ್ರು. ಸೊ ಆಗ ಕಂಪೇರ್ ಮಾಡಿದಾಗ ಇಯರ್ ಆನ್ ಇಯರ್ ನಮಗೆ NPS ಕಮ್ಮಿ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ PSU ಸೆಕ್ಟರ್ನ ಬ್ಯಾಂಕ್, ಹಾಗೆ ಭಾರತದ ಅತಿ ದೊಡ್ಡ ಬ್ಯಾಂಕ್ ಕೂಡ ಆಗಿರುತ್ತೆ. SBI ಈಗ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. 150-160 ಪ್ರೈಸ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಅವೈಲೇಬಲ್ ಇತ್ತು. ಅಲ್ಲಿಂದ ತುಂಬಾನೇ ರನ್ ಆಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗೆ ಒಳ್ಳೆ ಒಂದು ರಿಸಲ್ಟ್ಸ್ ಗಳನ್ನ ಕೂಡ ಇವರು ಪ್ರೊಡ್ಯೂಸ್ ಮಾಡಿದ್ರು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಸ್ವಲ್ಪ ಪ್ರಾಫಿಟ್ ನಲ್ಲಿ ಫಾಲ್ ಬಂದಿದೆ. ಅದರ ಒಂದು ಎಫೆಕ್ಟ್ ನಮಗೆ ನಾಳೆ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಕೂಡ ಸಿಗಬಹುದು. ಬಟ್ ಓವರ್ ಆಲ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಪೇಟಿಎಂ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದರೆ. ಲಾಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 644 ಕೋಟಿ ಲಾಸಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ವರ್ಷ ಜೂನ್ 2021ರಲ್ಲಿ 380 ಕೋಟಿ ಲಾಸಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆಯೇ ಮಾರ್ಚ್ 2022ರಲ್ಲಿ ಇವರ ಲಾಸಸ್ ತುಂಬಾನೇ ಜಾಸ್ತಿ ಇತ್ತು. 760 ಕೋಟಿ ಲಾಸಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಲಾಸ್ ಸ್ವಲ್ಪ ಕಮ್ಮಿ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಲಾಸಸ್ ಜಾಸ್ತಿ ಆಗಿದೆ. ಸೊ ಇಯರ್ ಆನ್ ಇಯರ್ ರೆವೆನ್ಯೂ ಕೂಡ 88% ನಷ್ಟು ಗ್ರೋ ಆಗ್ತಿರೋದು ಕಾಣಿಸ್ತಿದೆ. ಅದೊಂದು ಪಾಸಿಟಿವ್ ಸೈನ್ ಆಗಿರುತ್ತೆ ಪೇಟಿಎಂಗೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಕಂಪೇರ್ ಮಾಡಿದಾಗ 9% ಅಷ್ಟು ರೆವೆನ್ಯೂ ಜಾಸ್ತಿ ಆಗಿದೆ. ಹಾಗೆ ಒಳ್ಳೆ ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಪ್ರಾಬ್ಲಮ್ ಅಂದರೆ ಇವರ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಜಾಸ್ತಿ ಆಗ್ತಿದೆ. ಹಾಗೆ ಗೌರ್ಮೆಂಟ್ನ ಕಡೆಯಿಂದ UPI ಟ್ರಾನ್ಸಾಕ್ಷನ್ಸ್ಗಳಿಗೆ ಯಾವುದೇ ಒಂದು ಇನ್ಸೆಂಟಿವ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಅವರಿಗೆ ಸಿಕ್ಕಿಲ್ಲ. ಆ ಒಂದು ಕಾರಣದಿಂದ ಲಾಸಸ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಪೇಟಿಎಂ ಹೈಯರ್ ಲೆವೆಲ್ಸ್ ಇಂದ ತುಂಬಾನೇ ಫಾಲ್ ಆಗಿತ್ತು. ಬಟ್ ಸ್ಟಾಕ್ ನಲ್ಲಿ ರಿಕವರಿ ಬಂದಿದೆ. ಬಟ್ ಶುಕ್ರವಾರದ ದಿನ ಸ್ವಲ್ಪ ಫಾಲ್ ಆಗಿತ್ತು. ಅವರ ಆಪ್ ನಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದಿದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಬಂದಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಲಾಸಸ್ ಜಾಸ್ತಿ ಆಗ್ತಾ ಇದೆ. BPCL ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಕ್ವಾರ್ಟರ್ ನಲ್ಲಿ BPCL 6,291 ಕೋಟಿ ಲಾಸಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕಳೆದ ಕ್ವಾರ್ಟರ್ ಗಳಲ್ಲಿ ಕಂಪನಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ರು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಇವರು ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಾಫಿಟ್ಸ್ ಕಮ್ಮಿ ಆಗುತ್ತೆ ಅನ್ನುವಂತ ಒಂದು ಅಂದಾಜು ಇತ್ತು. ಬಟ್ ಇವರು ಲಾಸಸ್ ಗಳನ್ನೇ ಡಿಕ್ಲೇರ್ ಮಾಡಿದ್ದಾರೆ. ಸೊ ಓವರ್ ಆಲ್ ರಿಸಲ್ಟ್ಸ್ ಅನ್ನ ಗಮನಿಸಿದಾಗ ಈ ಕ್ವಾರ್ಟರ್ ನಲ್ಲಿ BPCL 6,098 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬ್ರಾಕೆಟ್ಸ್ ನಲ್ಲಿ ಇದೆ ಫಿಗರ್ಸ್. ಸೊ ಅದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಕಳೆದ ಕ್ವಾರ್ಟರ್ ಮಾರ್ಚ್ 2022ರಲ್ಲಿ 2,483 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಹಾಗೆ ಜೂನ್ 2021ರಲ್ಲಿ 3,300 ಕೋಟಿ ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ರು. ಸೊ ಕ್ರೂಡ್ ಆಯಿಲ್ ನ ಪ್ರೈಸಸ್ ತುಂಬಾನೇ ಜಾಸ್ತಿ ಇದ್ದಿದ್ರಿಂದ ಕಂಪನಿ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ.
ಸೊ ಇವರ ರೆವೆನ್ಯೂನ ಅಬ್ಸರ್ವ್ ಮಾಡ್ಬೋದು. ಈ ಒಂದು ಕ್ವಾರ್ಟರ್ನಲ್ಲಿ 1,38,000 ಕೋಟಿಯ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಅದೇ ಕಳೆದ ಕ್ವಾರ್ಟರ್ನಲ್ಲಿ ಇವರ ರೆವೆನ್ಯೂ 1,23,000 ಕೋಟಿಯಷ್ಟಿತ್ತು. ಹಾಗೆ ಜೂನ್ 2021ರಲ್ಲಿ 90,000 ಕೋಟಿಯ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ರು. 90,000 ಕೋಟಿಯ ರೆವೆನ್ಯೂ ಇದ್ರೂ ಕೂಡ ಇವರು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ 1,38,000 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದ್ರು ಕೂಡ ಎಕ್ಸ್ಪೆನ್ಸಸ್ ಅಂದ್ರೆ ಇವರ ಕ್ರೂಡ್ ಆಯಿಲ್ ಪ್ರೈಸ್ ನಲ್ಲಿ ತುಂಬಾನೇ ಡಿಫರೆನ್ಸ್ ಆಗಿದ್ರಿಂದ ಇವರು ಲಾಸ್ಗಳನ್ನ ಡಿಕ್ಲೇರ್ ಮಾಡಿದ್ದಾರೆ. 1,38,000 ಕೋಟಿಯ ರೆವೆನ್ಯೂ ಇದ್ರೂ ಕೂಡ 1,46,000 ಕೋಟಿಯ ಎಕ್ಸ್ಪೆನ್ಸಸ್ ತೋರಿಸಿದ್ದಾರೆ. ಸೊ ಅಲ್ಲಿ ಕಂಪನಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. BPCL ಅಲ್ಲಿ ಪ್ರೈವೇಟೈಸೇಷನ್ ನ್ಯೂಸ್ ಇತ್ತು. ಬಟ್ ಸದ್ಯಕ್ಕೆ ಗೌರ್ಮೆಂಟ್ ಪ್ರೈವೇಟೈಸೇಷನ್ ವಿಷಯವನ್ನ ಕೈಬಿಟ್ಟಿದ್ದಾರೆ. ಸೊ ನೋಡಬೇಕಾಗುತ್ತೆ ಮುಂದೆ ಯಾವಾಗಾದರೂ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಲ್ಲಿ ಪ್ರೈವೇಟೈಸೇಷನ್ ಆಗುತ್ತಾ ಅಂತ. ತುಂಬಾ ಜನ ಪ್ರೈವೇಟೈಸೇಷನ್ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಎಂಟ್ರಿಯನ್ನು ತಗೊಂಡಿದ್ರು. ಬಟ್ ಲಾಂಗ್ ಟರ್ಮ್ಗೆ BPCL ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಸೊ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದರೆ ಕಂಪನಿ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಹೈಯರ್ ಪ್ರೈಸ್ನಲ್ಲಿ ಕ್ರೂಡ್ ಆಯಿಲನ್ನು ಬೈ ಮಾಡಬೇಕಾಗುತ್ತೆ. ಸೊ ಕಳೆದ 2 ತಿಂಗಳಲ್ಲಿ IPOs ಕಂಪ್ಲೀಟ್ಲಿ ಸ್ಟಾಪ್ ಆಗಿತ್ತು. ಮತ್ತೆ IPO ಸೀಸನ್ ನಮಗೆ ಸ್ಟಾರ್ಟ್ ಆಗೋದು ಕಾಣಿಸುತ್ತೆ. ಈ ವಾರ ಕೂಡ ಒಂದು IPO ಬರ್ತಿದೆ. ಆ IPOದ ಡೀಟೇಲ್ ಕವರೇಜ್ ಅನ್ನು ನಾನು ಮಾಡ್ತೀನಿ. ಹಾಗೆ 28ಕ್ಕೂ ಹೆಚ್ಚಿನ ಕಂಪನಿಗಳಿಗೆ ಸೆಬಿ ಕಡೆಯಿಂದ ಕ್ಲಿಯರೆನ್ಸ್ ಕೂಡ ಸಿಕ್ಕಿದೆ. ಸೊ ಈ ಕಂಪನಿಗಳು ಕೂಡ ತಮ್ಮ IPOನ ಸದ್ಯದಲ್ಲೇ ತರ್ತಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.